ಮುಂದೆ ಶ್ರೀ ವಿಬುಧ ಪ್ರಿಯ ತೀರ್ಥರು. ಇವರು ಈ ಪರಂಪರೆಯ 29ನೇ ಯತಿಗಳು. ಇವರ ಪೂರ್ವಾಶ್ರಮದ ಹೆಸರು ದಾಸಪ್ಪಾಚಾರ್ಯರು. ಇವರ ತಂದೆಯ ಹೆಸರು ರಂಗಪ್ಪಾಚಾರ್ಯರು, ತಾಯಿ ಪದ್ಮಾವತಮ್ಮ. ಇವರು ಪ್ರಮೋದೂತ ಸಂವತ್ಸರದ ಜ್ಯೇಷ್ಠ ಅಮಾವಾಸ್ಯೆಯ ದಿನ ಕುಂಜಾರು ದುರ್ಗಾದೇವಿಯ ಸನ್ನಿಧಿಯ ಹತ್ತಿರ ಇರುವ ಎಡನೀರು ಎನ್ನುವ ಗ್ರಾಮದಲ್ಲಿ ಅವತರಿಸಿದರು. 8ನೇ ವಯಸ್ಸಿನಲ್ಲಿ ಉಪನಯನ ಮತ್ತು ಅದಮಾರ ಮಠದ ಶ್ರೀ ವಿಬುಧಾದಿರಾಜ ತೀರ್ಥರಲ್ಲಿ ಅಧ್ಯಯನ ಮಾಡ್ತಾಯಿದ್ರು. ಇವರು ಗುರುಗಳಲ್ಲಿ ಅಧ್ಯಯನ ಮಾಡಬೇಕಾದ್ರೆ ಇವರ ಬುದ್ಧಿ ಸಾಮರ್ಥ್ಯ, ಮೇಧಾಶಕ್ತಿ, ಇವರ ಚಾಕಚಕ್ಯತೆಗಳನ್ನೆಲ್ಲ ನೋಡಿ ಶ್ರೀ ವಿಬುಧಾದಿರಾಜ ತೀರ್ಥರು ಇವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ಅದಮಾರ ಮಠದ ಸರ್ವಜ್ಞ ಸಿಂಹಾಸನದಲ್ಲಿ ಕೂಡಿಸಿ ಶ್ರೀ ವಿಬುಧಪ್ರಿಯ ತೀರ್ಥರು ಅಂತ ನಾಮಕರಣವನ್ನು ಮಾಡಿದರು. ಮುಂದೆ ಇವರು ಶ್ರೀ ಸೋದೆ ಮಠದ ಋಷಿ ಸದೃಶರಾಗಿದ್ದಂತಹ ಶ್ರೀ ವಿಶ್ವಾಧೀಶ ತೀರ್ಥರಲ್ಲಿ ನ್ಯಾಯ ವೇದಾಂತಾದಿ ಶಾಸ್ತ್ರಗಳನ್ನು ಓದಿ ಅಪ್ರತಿಮ ಪಂಡಿತರಾಗಿದ್ದರು. ಇವರಿಗೆ ಒಳ್ಳೆಯ ಪೌರೋಹಿತ್ಯದಲ್ಲಿಯೂ ಕೂಡ ಹಿಡಿತ ಅನ್ನೋದು ಇತ್ತು. ಆಯುರ್ವೇದವನ್ನು ಕೂಡ ಇವರು ಬಲ್ಲವರಾಗಿದ್ದರು ಅಂತ ಇವರ ಕಥೆಗಳನ್ನು ಕೇಳಿದಾಗ ನಮಗೆ ಗೊತ್ತಾಗುತ್ತೆ. ಇವರು ಸಂಸ್ಕೃತ ವಿದ್ಯಾ ವ್ಯಾಸಂಗ ಮತ್ತು ವೇದಾಂತ ವಿದ್ಯೆ ಇದೆರಡಕ್ಕೂ ಕೂಡ ಬಹಳ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಆಗಿನ ಕಾಲದಲ್ಲಿ ಸುಧಾ ವ್ಯಾಸಂಗ ಮಾಡುವವರಿಗೆ ಚಿನ್ನದ ಸರ ಸಾವಿರಾರು ರೂಪಾಯಿಗಳನ್ನು ಕೊಡ್ತೇವೆ ಅಂತ ಡಂಗುರ ಸಾರಿ ಆ ಪ್ರಕಾರ ಮಠದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಪಾಠ ಪ್ರವಚನ ಮಾಡಿಸಿ ಪಂಡಿತರನ್ನಾಗಿ ಮಾಡಿದರು. ಇವರು ಅನೇಕ ಸಲ ಶ್ರೀಮನ್ ನ್ಯಾಯಸುಧಾ ಮಹೋತ್ಸವವನ್ನು ಮಾಡಿದ್ದಾರೆ. ಅದರಲ್ಲಿ ಅದಮಾರು ಗ್ರಾಮದಲ್ಲಿ ಮಾಡಿದಂತಹ ಸುಧಾಮಂಗಳ ಮಹೋತ್ಸವ ಅನ್ನೋದು ಬಹಳ ಅವಿಸ್ಮರಣೀಯವಾದದ್ದು. ಶ್ರೀ ಕಾಣಿಯೂರು ಮಠದ ಶ್ರೀ ವಿದ್ಯಾಸಮುದ್ರ ತೀರ್ಥರು, ಪಲಿಮಾರು ಮಠದ ಶ್ರೀ ರಘುಮಾನ್ಯ ತೀರ್ಥರು, ಶ್ರೀ ಪೇಜಾವರ ಮಠದ ಶ್ರೀ ವಿಶ್ವಮಾನ್ಯ ತೀರ್ಥರು, ಶ್ರೀ ಪುತ್ತಿಗೆ ಮಠದ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಮತ್ತು ಅನೇಕ ಗೃಹಸ್ಥಾಶ್ರಮಗಳಿಗೂ ಕೂಡ ಇವರು ಶ್ರೀ ಸುಧಾ ಗ್ರಂಥವನ್ನು ಪಾಠ ಮಾಡಿ ಹಾಗೆ ಇತರ ಗ್ರಂಥಗಳನ್ನು ಪಾಠ ಮಾಡಿ ಮಂಗಳವನ್ನು ಮಾಡಿದ್ದರು. ಮಹಾತಪಸ್ವಿಗಳಾದ ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೆ ಭಂಡಾರಕೆರೆ ಮಠದ ಅಧಿಪತಿಗಳನ್ನಾಗಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟವರು ಕೂಡ ಇವರೇನೆ. ಪ್ರಾರಂಭದಲ್ಲಿ ಶ್ರೀ ಭಂಡಾರಕೆರೆ ಸ್ವಾಮಿಗಳಿಗೆ ವೇದಾಂತ ಗ್ರಂಥಗಳ ಪಾಠ ಹೇಳಿದವರು ಇವರೇ. ಇವರ ಕಾಲದಲ್ಲಿಯೇ ಉತ್ತರಾದಿ ಮಠದ ಶ್ರೀ ಸತ್ಯಜ್ಞಾನ ತೀರ್ಥರು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಶ್ರೀ ಸುಶೀಲೇಂದ್ರ ತೀರ್ಥ ಸ್ವಾಮಿಗಳು ಕೂಡ ಉಡುಪಿಗೆ ಆಗಮಿಸಿದ್ದರು. ಆಗ ಶ್ರೀ ವಿಬುಧಪ್ರಿಯ ತೀರ್ಥರು ಆ ಇಬ್ಬರೂ ಸ್ವಾಮಿಗಳನ್ನು ಕೂಡ ಅಭೂತಪೂರ್ವ ರೀತಿಯಲ್ಲಿ ಸ್ವಾಗತ ಮಾಡಿ ಗೌರವಿಸಿದ್ದು ಬಹಳ ಸ್ಮರಣೀಯವಾಗಿತ್ತು. ಶ್ರೀ ವಿಬುಧಪ್ರಿಯ ತೀರ್ಥರು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ವಿಧದಿಂದಲೂ ಕೂಡ ಪರಂಪರೆಯನ್ನು ಬೆಳಗಿದಂತಹ ಮಹಾಪುರುಷರು. ಲೌಕಿಕ ವ್ಯವಹಾರದಲ್ಲಿ ಅವರನ್ನು ಮೀರಿಸಿದವರಿಲ್ಲ, ಶಾಸ್ತ್ರ ಪಾಂಡಿತ್ಯದಲ್ಲಿ ಅವರನ್ನು ಎದುರಿಸಿದವರೇ ಇಲ್ಲ. ಧೀರೋದ್ಧತ ನಮಯತೀವ ಗತಿರ್ಧರಿತ್ರಿ ಎಂಬಂಥ ಧೀರ ಗಂಭೀರ ನಡೆಯ ಆಜಾನುಬಾಹ ವ್ಯಕ್ತಿತ್ವ ಅವರದ್ದು. ಅವರ ಹಾವಿಗೆ ಸದ್ದು ಕೇಳಿತೆಂದರೆ ರಥಬೀದಿಯ ಈ ತುದಿಯಿಂದ ಆ ತುದಿಯ ತನಕ ಜನರೆಲ್ಲ ಎದ್ದು ನಿಂತು ಮಣಿಯುತ್ತಾ ಇದ್ದರಂತೆ. ಇವರ ಕಾಲದಲ್ಲಿ ಉಡುಪಿ ಸಂಭ್ರಮದ ಶಿಖರವನ್ನು ಕಂಡಿತ್ತು. ಯಲತ್ತೂರು ಕೃಷ್ಣಾಚಾರ್ಯರಂಥ ದಿಗ್ಧಂತಿ ಪಂಡಿತರೆಲ್ಲ ಇವರ ಪ್ರವಚನದ ಒಂದು ಪರಿಯನ್ನು ನೋಡಿ ಆನಂದಾಶ್ರವನ್ನು ಸುರಿಸಿದ್ದಾರಂತೆ. ಆರ್ಥಿಕವಾಗಿಯೂ ಕೂಡ ಇವರ ಕಾಲದಲ್ಲಿ ಅದಮಾರ ಮಠ ಉನ್ನತಿಯ ಶಿಖರವನ್ನು ಕಂಡಿತ್ತು. ಮಠದಲ್ಲಿ 2 ಆನೆಗಳನ್ನು ಸಾಕಿದಂತಹ ಖ್ಯಾತಿ ಇವರದ್ದು. ಈಗಲೂ ಕೂಡ ಇವರ ಆ ಭವ್ಯವಾದ ಒಂದು ಚಿತ್ರ ಆನೆಯ ದಂತದ ಮಧ್ಯದಲ್ಲಿ ಇರೋದನ್ನು ನಾವು ಅದಮಾರ ಮಠದ ಮಹಾದ್ವಾರದಲ್ಲಿ ನೋಡಬಹುದಾಗಿದೆ. ಇವರು 1892, 93, 1904, 1909, 1924 ಮತ್ತು 1925 ಈ ವರ್ಷಗಳ 3 ಪರ್ಯಾಯಗಳನ್ನು ಬಹಳ ವೈಭವದಿಂದ ನೆರವೇರಿಸಿದರು. ಇವರ ಪರ್ಯಾಯ ಕಾಲದಲ್ಲಿ ಮಧ್ವ ಸರೋವರಕ್ಕೆ ಗಂಗೆ ಬಂದಿದ್ದಳು ಅಂತ ಅದನ್ನು ಕಂಡವಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರೇ ಮುಂತಾದವರು ಹೇಳಿದ್ದಾರೆ. ಮಧ್ವ ಸರೋವರದ ನೈಋತ್ಯ ಭಾಗದಲ್ಲಿ ಹಾಲಿನಂತೆ ಬಿಳಿಯಾದ ನೀರು ಉಕ್ಕಿ ಬಂದದ್ದನ್ನು ಕಂಡು ಉಡುಪಿಯ ಮಂದಿ ಬಹಳ ಸಂತೋಷದಿಂದಾಗಿ ಸ್ವಾಮಿಗಳ ಜೊತೆಗೆ ಸ್ನಾನ ಮಾಡಿ ಪಾವನರಾಗಿದ್ದರಂತೆ. ಆ ಸವಿ ನೆನಪಿಗಾಗಿ ಶ್ರೀ ವಿಬುಧಪ್ರಿಯ ತೀರ್ಥರು ಸರೋವರದ ನೈಋತ್ಯ ಭಾಗದಲ್ಲಿ ಭಾಗೀರಥಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು. ಇವರು ಉಡುಪಿ ಶ್ರೀ ಕೃಷ್ಣ ಮಠದ ಚೌಕಿಯ ವಿಶಾಲ ಶಿಲಾಮಯ ಕಟ್ಟಡವನ್ನು ಅರ್ಧಾಂಶವನ್ನು ನಿರ್ಮಾಣ ಮಾಡಿದರು. ಉಳಿದ ಅರ್ಧವನ್ನು ಶ್ರೀ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಪೂರ್ಣ ತೀರ್ಥರು ಸಮಾಪ್ತಿ ಮಾಡಿದರು. ಈ ಕಟ್ಟಡದಲ್ಲಿ ಏಕಕಾಲಕ್ಕೆ 600 ಜನರಿಗೆ ಭೋಜನವನ್ನು ಮಾಡಿಸಬಹುದು. ಉಡುಪಿಯಲ್ಲಿ ಸಂಸ್ಕೃತ ಮಹಾಪಾಠಶಾಲೆಯನ್ನು ಪ್ರಾರಂಭ ಮಾಡಿದವರೇ ಶ್ರೀ ವಿಬುಧಪ್ರಿಯ ತೀರ್ಥರು. ಇಂತಹ ಶ್ರೀಪಾದಂಗಳವರು ಬದರಿ, ಕಾಶಿ, ರಾಮೇಶ್ವರ ಮುಂತಾದ ಯಾತ್ರೆಗಳನ್ನು ಮಾಡಿದ್ದಾರೆ. ಶ್ರೀ ಘಟಿಕಾಚಲ ಶ್ರೀ ನರಸಿಂಹದೇವರಿಗೆ ಒಂದು ಸುಂದರವಾದ ದೊಡ್ಡ ರಥವನ್ನು ಮಾಡಿಸಿ ಸಮರ್ಪಣೆ ಮಾಡಿದ್ದಾರೆ. ಇವರು ಘಟಿಕಾಚಲದಲ್ಲಿ ಚೈತ್ರ ಬಹುಳ ಚತುರ್ದಶಿಯಂದು 1928ರಲ್ಲಿ ವೃಂದಾವನಸ್ಥರಾಗಿದ್ದಾರೆ.